ಮಾಡುವ ಏ ನಾಯಿ ಕೊರಗಿಲಿಂದ ಕೊರಗಿಲಿಂದ ಅಲ್ಲ, ಈ ಲಂಕೆಯಲ್ಲಿ ಅನ್ನ ಕೊಡುವ ಅರಸರು ತಾವು ಸುಖದ ನಿದ್ದೆ ಮಾಡಿದ್ರೆ ಇಡೀ ಲಂಕೆ ಸುಖದಿಂದ ನಿದ್ದೆ ಮಾಡ್ತಿತ್ತು. ಹಾಗೆ ನಾನು ಹೇಳ್ತೀನಿ, ನೀವು ಒಬ್ಬರು ಕಣ್ಣು ಮುಚ್ಚಿದ್ರೆ ಇಡೀ ಲಂಕೆ ಕಣ್ಣು. ನಾನು ಅಷ್ಟು ಸುಲಭದಲ್ಲಿ ಕಣ್ಣು ಮುಚ್ಚುವವ ಅಲ್ಲ. ನಮಗೂ ಅದೇ ತಲೆ. ನಾನು ಕಣ್ಣು ಮುಚ್ಚಬೇಕು ಎಂದಾದ್ರೆ ಈ ಸೀತಾ ಪ್ರಕರಣ ಎನ್ನುವುದು ಇತ್ಯರ್ಥ ಆಗಬೇಕು. ಒಳ್ಳೆಯ ತನಕ ರಾವಣ ಕಣ್ಣು ಮುಚ್ಚುವವ ಅಲ್ಲ. ಅರ್ಥ ಆಯ್ತ ನಿನಗೆ? ಹೌದು ಬಡಿ. ಆದ್ರೆ ನಿನ್ನನ್ನು ಕೂಗಿ ಕರೆದದ್ದೇ ಅದಕ್ಕೆ. ಸೀತೆಯನ್ನು ನೀವು ಕದ್ದು ತರಬಾರ್ದಿತ್ತು. ನಾನು ಹೇಳುವುದಕ್ಕಲ್ಲ. ಯಾರು ಹೇಳಿದ್ದು? ಕೆಲವರು ಲಂಕೆಯಲ್ಲಿ ಅಲ್ಲಲ್ಲಿ ನಿಂತು ಗುಸು ಮಾತಾಡ್ತಾ ಇದ್ದಾರೆ. ಏನಂತೆ? ರಾವಣ ಗೆದ್ದು ತರುವ ಸಾಮರ್ಥ್ಯ ಇದ್ರು ಏನೂ ಇಲ್ಲದೆ ಹೋದವರು ಹಾಗೆ ಕದ್ದು ತಂದನಲ್ಲ. ಅವರು ಆಡಬೇಕು ಹೇಳಿದೆಯಲ್ಲ. ಗೆದ್ದು ತರುವ ಸಾಮರ್ಥ್ಯ ಇದ್ದರೂ ಕದ್ದು ತಂದನಲ್ಲ. ಗೆದ್ದು ತರಲಿಲ್ಲ, ಕದ್ದು ತಂದ ಎಂಬಲ್ಲಿಗೆ ನಮ್ಮಲ್ಲಿ ಸಾಮರ್ಥ್ಯಹೀನತೆಯನ್ನು ಗುರುತಿಸಿದ್ದಾರೆ ಎನ್ನುವುದು ಅರ್ಥ ಅಲ್ಲವೇ ಅಲ್ಲ. ಮತ್ತೆ ಉದ್ದೇಶ ಘನವಾದಂತಿರಬೇಕು ಎಂದು ಅವರು ಯೋಚಿಸ್ತಾ ಇದ್ದಾರೆ. ಕದ್ದು ತಂದಿರುವುದು ಯಾಕೆ ಅಂತ ಕೇಳಿ ಅದು ಗೊತ್ತಾಗಲಿ. ಅದು ಹೇಳಿದ ಅವರಿಗೂ ಗೊತ್ತುಂಟ ಇಲ್ವೋ? ನನ್ನ ಜೊತೆಗಿರುವ ನಿನಗಾದ್ರೂ ಗೊತ್ತಿರಲಿ. ಅದು ಹೇಳಿ ಬಿಡಿ. ಸೀತೆಯನ್ನು ನಾನು ಕದ್ದು ತರುವಲ್ಲಿ ಉದ್ದೇಶ ಏನು? ಸೀತಾ ಪ್ರಕರಣಕ್ಕೆ ನಾನು ಕೈ ಹಾಕಿರುವುದೇ ಅದಕ್ಕಾಗಿ ಅಲ್ಲೋ. ನನ್ನ ತಂಗಿ ಶೂರ್ಪನಖ ಎಷ್ಟು ಒಳ್ಳೆಯವಳು, ಎಷ್ಟು ಒಳ್ಳೆಯವಳು ಶೂರ್ಪನಖ. ನಿಮಗಿಂತಲೂ ಒಳ್ಳೆಯವಳು. ನನಗಿಂತಲೂ ಅಲ್ಲ, ನಿನಗಿಂತಲೂ ಒಳ್ಳೆಯವಳು. ಹೌದು. ಅಂತಹ ಒಳ್ಳೆಯ ಶೂರ್ಪನಖಿ. ಪಾಪ ಅವಳ ಪಾಡಿಗೆ ಅವಳು ಓಡಾಡಿಕೊಂಡಿದ್ದವಳು. ನಿಜ. ಅಂಥವಳ ನಾಶಾಚ್ಛೇದನ ಆಯಿತು ರಾಮ ಲಕ್ಷ್ಮಣರಿಂದ. ಪರ್ಯಾಯವಾಗಿ ಈ ಲಂಕೇಶ ರಾವಣನ ನಾಶಾಚ್ಛೇದನ ಮಾಡಿದ ಹಾಗಾಗಲಿಲ್ವೇನೋ? ಹೌದೌದು. ಎಣ್ಣೆ ಅಲ್ಲದ ಅವಳ ಮೂಗು ಕೊಯ್ಯುವುದು ಬೇರೆ ಅಲ್ಲ, ನಿಮ್ಮ ಮೂಗು ಕೊಯ್ಯುವುದು ಬೇರೆ. ಎಣ್ಣೆ ಅಲ್ಲದ ಸಾಧು ಶಿರೋಮಣಿ ಅಂತ ಸಾಮಾನ್ಯ ಹೆಣ್ಣಲ್ಲ ಅಂತ. ಸಾಮಾನ್ಯ ಹೆಣ್ಣಲ್ಲದ. ಹಾಗೆ ಕೇಳಿದರೆ ರಾಮ ಲಕ್ಷ್ಮಣರನ್ನು ಬಯಸಿದಳು, ಬಯಸುತ್ತಾಳ. ಯೋಗ್ಯತೆ ಇದೆ ಅವಳಿಗೆ. ಆಸೆಯನ್ನು ಬಯಸಬಹುದು. ಆಸೆ ಇದ್ದವರು ಬಯಸಿದರೆ ಏನು, ಮೀಸೆ ಇದ್ದವರು ಬಿಟ್ಟರೆ ಏನು ಮಾಡಿ ಅವರು ಕೊಡುವ ಉತ್ತರ ಅದು. ಕೇಳಿದ್ರೆ ಹೇಳುವವಳು ಹಾಗೆ ಅದೇ ಹೌದು ಅಂತಾದ್ರೆ ಹೋದರೆ ಹೇಳಬೇಕಿತ್ತು ಲಂಕೇಶನಲ್ಲಿ. ರಾವಣೇಶ್ವರ, ನಿಮ್ಮ ತಂಗಿಯನ್ನು ಹೀಗೆ ಬಿಟ್ಟಿದ್ದೀರಿ, ನೀವು ಓಡಾಡ್ತಾ ಇದ್ದಾಳೆ, ಹೀಗೆ ಉಪದ್ರವಾಯಿತು ಅಂತ ಹೇಳಬಹುದಿತ್ತು. ದಾರಿ ತಪ್ಪಿದ್ದಾಳೆ, ಎಚ್ಚರಿಕೆ ಹೇಳಬಹುದಿತ್ತು. ಹೇಳಲಿಲ್ಲ. ಅನ್ನ ಕೊಡುವವರು ನೀವು, ತಂಗಿಯಾಗಿ ಹುಟ್ಟಿದವಳು ಅವಳು. ಹೇಳಿ ಕೇಳಿ ಮಾಡುವುದಕ್ಕೆ ನೀವಿದ್ದೇನೆ, ಅಲ್ಲದೆ ಅವರು ನಾನಿರ್ಲಿಲ್ಲ ಅಲ್ವಾ? ಹೇಳುವುದಕ್ಕಷ್ಟೇ, ಏನೋ ಮಾಡುವುದಕ್ಕಲ್ಲ ನೀನಿಲ್ಲ. ಹೀಗೆ ನನಗೂ ಒಂದು ವಿಚಾರವನ್ನು ತಿಳಿಸದೆ ನಾಸಾಚ್ಛೇದನ ಮಾಡುವುದರ ಮೂಲಕ ಇಡೀ ಲಂಕೆಯ ಮೂಗನ್ನೇ ಕೊಯ್ದ ಹಾಗೆ, ಇಡೀ ಲಂಕೆಯ ಮರ್ಯಾದೆಯನ್ನು ಪ್ರಶ್ನಿಸಿದ ಹಾಗೆ. ಅದಕ್ಕಾಗಿ ಹೆಣ್ಣಿಗೆ ಅಪಮಾನ ಮಾಡುವುದರ ಮೂಲಕ ರಾವಣೇಶ್ವರನನ್ನು ಅಪಮಾನ ಮಾಡಿದ ರಾಮ. ನಿಜ. ಆ ಕಾರಣಕ್ಕಾಗಿ ಹೆಣ್ಣಿನಿಂದಲೇ ಅವನನ್ನು ಅಪಮಾನಿಸಬೇಕು ಎನ್ನುವ ಉದ್ದೇಶದಿಂದ ಸೀತೆಯನ್ನು ಕದ್ದು ತಂದೆ. ಆದವನು ಒಡಿಯ ಏನ ನಿಮಗೇನು ವೇಷ ಮಾಡುವುದಕ್ಕೆ ಬರುವುದಿಲ್ಲ. ಸತ್ಯಕ್ಕೆ ಯಾವ ವೇಷ ಬೇಕಾದ್ರೂ ಮಾಡ್ತೇನೆ. ಯಾವ ವೇಷ ಬರೇ ಮಾಡುವುದಲ್ಲ, ಮಾಡಿ ತಕ್ಕಿಸಿಕೊಳ್ತೇನೆ. ಯಾವ ವೇಷವನ್ನು ಮಾಡಿ ಸಂಯಮಿಸಿಕೊಳ್ಳುವವರು ನೀವು. ಹೋಗಿ ಆ ಸನ್ಯಾಸಿ ವೇಷ ಮಾಡಬಾರದಿತ್ತು. ನಾನು ಹೇಳುವುದಲ್ಲ,
ಹೇಳುದು. ಹೋಗಿ ಹೋಗಿ ಸನ್ಯಾಸಿ ವೇಷ ಅಂದ್ರೆ ಏನರ್ಥ? ಅಂದ್ರೆ ಹಾಗಲ್ಲ, ಅಂದ್ರೆ ಬಹಳ ಲಘುವ ಸನ್ಯಾಸಿ ಹಾಗಲ್ಲ. ವೇಷ. 10 ಮುಖವನ್ನು ಇರುವಂತ ರಾವಣ 10 ಮುಖದಲ್ಲಿ ಒಮ್ಮೆ ಅಲ್ಲ, ಒಂದು ದಿನಕ್ಕೆ 10 ವೇಷ ಮಾಡುವ ಸಾಮರ್ಥ್ಯ ಇದ್ದವನು ಎಲ್ಲವನ್ನೂ ಬಿಟ್ಟ ಸನ್ಯಾಸಿ ವೇಷ ಯಾಕೆ ಮಾಡ್ದ? ಏ, ವೇಷ ಯಾವುದು ಮಾಡಿದ ಎನ್ನುವುದು ಮುಖ್ಯ ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ಮಾಡಿದ ವೇಷ ಹೇಗೆ ಮಾಡಿದ ಎನ್ನುವುದು ಮುಖ್ಯ ಆ ಆಗಿರ್ತದೆ. ವಿಷಯದಲ್ಲಿ ನಿಮ್ಮ ನೋಡಿ ಕಲಿಬೇಕು. ಅದನ್ನು ತಗ್ಗಿಸಿಕೊಂಡಿದ್ದೇನೆ ನಾನು. ನಿಜ. ಸನ್ಯಾಸಿಯೇ ಹಾಗೆ ಹೋಗಿದ್ದೇನೆ, ಸನ್ಯಾಸಿ ಎಂದೇ ನಂಬಿದ್ದಾಳೆ, ತನ್ನ ಮೂಲಕ ಸೀತೆಯನ್ನು ನಾನು ಕದ್ದು ತಂದಿದ್ದೇನೆ. ಈಗ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಹೌದು, ಸೀತೆಯನ್ನು ಕದ್ದು ತಂದ ಕಾರಣ ರಾಮನಿಗೆ ದೊಡ್ಡ ಅಪಮಾನ ಇದು. ಹೌದು. ರಾಮ ಕೇಳ್ತಾ ತಿರಬೇಕು, ರಾಮನಿಗೆ ಸೀತೆ ಎಲ್ಲವಲ್ಲ ಎನ್ನುವುದು ಗೊತ್ತಿಲ್ಲ. ಹಾಯ್, ನನ್ನ ಹೆಂಡತಿ ನೋಡಿದ್ದೀರಾ? ಹಾಯ್, ನನ್ನ ಹೆಂಡತಿ ನೋಡಿದ್ದೀರಾ? ಹೀಗೆ ಕೇಳ್ತಾ ತಿರುಗಬೇಕು ರಾಮನ. ಒಂದು ದಿನವಾದ್ರೂ ನೀವು ಹೀಗೆ ಕೇಳಿದ್ದು ಅಲ್ಲ, ಹೇಳಿ. ಯಾರಾದ್ರೂ ಹೆಂಡತಿ ಕಳ್ಕೊಂಡು ಇಲ್ಲಿ ಬರಬೇಕು, ನಾನು ಹೆಂಡತಿ ಕಳ್ಕೊಂಡು ಹೋದವರಲ್ಲ. ಹಾಗೆ ಅದಕ್ಕಾಗಿಯೇ ಆ ರಾಮನನ್ನು ಅಪಮಾನಿಸುವುದಕ್ಕಾಗಿ ನಾನು ಮಾಡಿರುವಂತಹ ತಂತ್ರಗಾರಿಕೆ. ಆ ಕಾರಣದಿಂದ ಒಂದುಂಟಲ್ಲ, ಸೀತೆ ನಿಮ್ಮವಳಾಗಬೇಕು ಎಂಬುದಾಗಿ ನಾವು ಅನುಕೂಲ ಸ್ತ್ರೀಯರನ್ನು ಕಳಿಸಿದ್ದೇವೆ. ಅದು ಅವಳಿಗೆ ಅನುಕೂಲ ಆಗಿ ಹೋಯ್ತು, ನಮಗೆ ಪ್ರಯೋಜನ ಆಗಲಿಲ್ಲ. ಏನು ಹೇಳಿದ್ರಲ್ಲ ಬಂದು, ರಾಮ ಎನ್ನುವ 2 ಅಕ್ಷರದ ನಾಮವನ್ನ ಬಿಟ್ಟರೆ 3 ಅಕ್ಷರದ ರಾವಣ ಎನ್ನುವುದು ಬಾಯಿಂದ ಉಚ್ಚ. ಅವಳಿಗೆ ಬಹುಶಃ ಅಕ್ಷರವೇ ಬರುವುದಿಲ್ಲ. ಕಲಿಸ್ಕೊಡೋಣ ನಾವು. ಎಷ್ಟೆಲ್ಲ ಜನರಿಗೆ ನಾವು ಕಲಿಸ್ಕೊಟ್ಟಿದ್ದೇವೆ. ನಾವು ಕಲಿಸಿದವರೆಲ್ಲ ನಮ್ಮಿಂದ ಕಲ್ತಿ ಹೋಗಿ ಎಷ್ಟೆಲ್ಲ ಹೆಸರು ಮಾಡಿದ್ದಾರೆ. ಅದುವೇನೋ ಕಲಿಸಿಕೊಡೋಣ ಬಿಡು. ಹೀಗೆ ಸೀತೆಯ ಮನವನ್ನು ಒಲಿಸಿಕೊಳ್ಳುವುದಕ್ಕೆ ಇಲ್ಲಿಯ ತನಕ ನಮ್ಮಿಂದ ಸಾಧ್ಯ ಆಗಲಿಲ್ಲ. ನಮ್ಮವರು ಅನೇಕರು ಹೋಗಿ ಹಾಗೆ ಬಂದಿದ್ದಾರೆ. ನಿಜ. ಆದ್ದರಿಂದ ಹಾಳು ಮಾಡಿದ ಕೆಲಸ ಹಾಳು. ಯಾರ್ಯಾರನ್ನು ಕಳಿಸಬಾರದು ನಾವು. ಮಗ ಮಾಡಿದ್ದು ಮಧ್ಯಮ ತಾನು ಮಾಡುದು ಉತ್ತಮ ಮಾತಿಲ್ವಾ? ನಾವು ಸಾಯಬೇಕು, ಸ್ವರ್ಗ ಸಿಗಬೇಕು. ಅದು ಉಳಿದವರಿಗೆ, ನಮಗಲ್ಲ. ನಾವು ಬದುಕಿದ್ದಾಗಲೇ ಸ್ವರ್ಗ ಕಂಡವರು. ರಾವಣ ಹಾಗೆ ಸ್ವರ್ಗಕ್ಕೆ ಹೋಗಲು ಒಬ್ಬೊಬ್ಬರನ್ನು ಕೊಡಿದಿದ್ದೇನೆ ಹೇಗೆ ಗೊತ್ತ ಬಿಡು, ಅದೆಲ್ಲ ನಿನ್ಬೇಡ. ಹಾಗಾಗಿ ಆ ಮಾತು ರಾವಣನಿಗೆ ಅನ್ವಯಿಸುವುದಿಲ್ಲ. ಇಂದು ನಾನು ಸ್ವಯಂ ಸೀತೆಯನ್ನು ಒಲಿಸಿಕೊಳ್ಳುವುದಕ್ಕೆ ಅಂಶೆಯನ್ನು ನೋಡ್ತಾ ಇದ್ದೀಯಾ? ಏನ ಮುಡಿಯಿಂದ ಅಡಿಯಿಂದ ಮುಡಿಯವರೆಗೆ ನಿಮ್ಮನ್ನು ನೋಡಿದ್ರೆ ನೋಡ್ತಾ ಇರಬೇಕು ಅಂತ ಕಾಣಿಸ್ತದೆ. ಕಟ್ಟಿರುವ ಮುಂಡಾಸು ಹೇಗೋ ಕಣ್ಣು ಸರಿ ಇದ್ದವ ಹೇಳಿ ಅನ್ನೋದು ಕಟ್ಟಿದ ಮುಂಡಾಸು ಅಂತ. ಮತ್ತೆ ಅದು ತಲೆ ಮೇಲೆ ಹುಟ್ಟಿದ ಮುಂಡ. ಹಾಗೆ ಕೆಲವರೆಲ್ಲ ಮುಂಡಾಸ ಕಟ್ತಾರೆ, ತಲೆಗೆ ಮುಂಡಾಸ ಕಟ್ಟುದಲ್ಲ. ನಮ್ಮಲ್ಲಿ ಕೆಲವರೊಬ್ಬರೆಲ್ಲ ಇದ್ದಾರೆ ಮುಂಡಾಸಕ್ಕೆ ತಲೆ ಇಟ್ಟು. ಇದು ಹಾಗಲ್ಲ, ಸೀತೆ ನಿಮ್ಮವಳಾಗುವುದಕ್ಕೆ ಒಂದೇ ಮೀಸೆ ಸಾಕು. ಅಂದ್ರೆ ಮತ್ತೊಂದು ತೆಗೆದಾಕಬೇಕಾ? ಪೌರುಷದ ಪತಾಕಿಯೋ ಎಂಬಂತೆ ಒಂದೇ ಮೀಸೆ ಸಾಕು ಎನ್ನಬೇಡ, ಮೀಸೆ ಒಂದೇ ಸಾಕು ಅಂತ ಹೇಳು. ಮುಖದ ಅಲಂಕಾರವನ್ನ ಮತ್ತೆ ಹೆಚ್ಚಿ. ಮೊದಲೇ ನೀವು ಮನ್ಮಥನ ಆಗಿದ್ದೀರಿ, ಮುಖದ ಅಲಂಕಾರ ಮತ್ತೆ ಹೆಚ್ಚುತ್ತಾ. ಎದೆಹಾರ ಗಡಿಬಿಡಿಯಲ್ಲಾದ್ರೂ ಎದೆಗೆ ಕಟ್ಟಿದ್ದೀರಿ ನೋಡಿ. ಎಲ್ಲೆಲ್ಲೋ ಕಟ್ಟಲು ಓಡಾಡುವುದಲ್ಲ, ಹೆಣ್ಣಿಗೆ ಕಟ್ಟಿ ಓಡಾಡುವುದಿಲ್ಲ. ವೀರಗಾಸೆ ಯಾವ ವೀರನೇ ಆದರೂ ಒಮ್ಮೆ ಮುಂದೆ ಬರುವಾಗ ಹೆದರಬೇಕು. ಆ ರೀತಿ ವೀರಗಾಸೆ ಉಂಟು. ಏನು ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿವರೆಗೆ ನೋಡಿದ್ರೆ ಈ ದಿನ ನೀವು ಭಯಂಕರ ರಾವಣ ಅಲ್ಲ, ಒರೇ ರಾವಣ ಅಲ್ಲ, ಪ್ರಚಂಡ ರಾವಣ ಅಲ್ಲ, ಭಯಂಕರ ರಾವಣ ಅಲ್ಲ, ಅಸಕಂಠ ಅಲ್ಲ, ಇಂದು ಶೃಂಗಾರ ಸಾರ್ಥಕ ಆಯ್ತು. ಈ ಶೃಂಗಾರ ಯಾಕೆ ಹಾಗಾದ್ರೆ? ಯಾಕೆ? ಹೆಣ್ಣನ್ನು ಒಲಿಸಿಕೊಳ್ಳುವುದಕ್ಕೆ ಸಾಮಾನ್ಯ ಹೆಣ್ಣಲ್ಲ ಅಲ್ಲ, ಲೋಕೋತ್ತರ ಸುಂದರಿಯಾಗಿರುವಂತ ಸೀತೆಯನ್ನು ನನ್ನವಳನ್ನಾಗಿಸಿಕೊಳ್ಳುವುದಕ್ಕೆ ಹೆಣ್ಣು ಒಲಿಯುವುದು ಯಾವುದಕ್ಕ? ಹೆಣ್ಣು ಒಲಿಯುವುದು ಒಂದು ಶೃಂಗಾರಕ್ಕೆ, ತಪ್ಪಿದ್ರೆ ಬಂಗಾರಕ್ಕೆ. ಹೆಣ್ಣು ಮಕ್ಕಳಿಗೆ ಬಂಗಾರ ಶೃಂಗಾರ ಏನು ಬೇಕು, ಎಷ್ಟು ಬೇಕು ಇವತ್ತು ರಾವಣನಲ್ಲಿದೆ. ಶೃಂಗಾರ ಸಾಕು, ಇನ್ನು ಬಂಗಾರಕ್ಕೆ. ಒಂದು ವೇಳೆ ಶೃಂಗಾರ ಅವಳಿಗೆ ಬೇಡ ಅಂತಾದ್ರೆ ಬಂಗಾರದ ಕೊರತೆ ಉಂಟ? ಕಲಕಲಂಕೆ ಬೇರೆಯವರ ಮನೆಯಲ್ಲಾದ್ರೆ ಬಂಗಾರ ಎಲ್ಲುಂಟು ಅಂತ ಬೆಳಕಿಡುಕು ಹುಡುಕಬೇಕು. ನಮ್ಮಲ್ಲಿ ಕತ್ತಲೆಯಲ್ಲಿ ಕೈ ಹಾಕಿದ್ರು ಬಂಗಾರವೇ, ಕಲಕಲಂಕೆ ಕೈ ಹಾಕಿ. ಹಾಗಾಗಿ
ನಾವು ಅಶೋಕವನಕ್ಕೆ ಹೋಗಬೇಕು ಈಗ ಸೀತೆಯನ್ನು ನೋಡುವುದಕ್ಕೆ. ನಿಜ. ಶೃಂಗಾರ ರಾವಣನಾಗಿ ಹೊರಟಿದ್ದೇನೆ. ಶೃಂಗಾರ ಸಾಕು, ಜೊತೆಗೆ ಬಂಗಾರ ಉಂಟು. ಬಂಗಾರದ ಪೆಟ್ಟಿಗೆಯನ್ನು ತೆಗೆದು ಬೇಕಷ್ಟು ಸಾಕಷ್ಟು ನಿನ್ನಿಂದ ಹೊರುವುದಕ್ಕೆ ಸಾಧ್ಯ ಆದಷ್ಟು ಬಂಗಾರವನ್ನು ಗಂಟು ಕಟ್ಟಿಕೊ. ಕಟ್ಟಿ ಬಂಗಾರವನ್ನು ಕಂಬೋಳ ದೀವಿಗೆಯಲ್ಲೇ ಬಂಗಾರವನ್ನು ಪಡೆದು ಶೃಂಗಾರ ರಾವಣ ಡಂಬೋಳ ದೇವಿಗೆ ಎಂದೀಗ ಹೊರಡಬೇಕು. ಹೊರಡೋಣವೇ ಹೊರಡೋಣವೇ ಹೊರಡೋಣವೇ. ಏನಾಯ್ತು? ಗೊತ್ತಿದ್ದು ಬಾರ, ಬಂದಿದ್ದು ಅವಸರ. ಒಳಗಿಂದು ಹೊರಗೆ ಹೋಗುವುದೇ ಯಾವುದು? ಶ್ವಾಸ. ನಿಧಾನದಲ್ಲಿ ಬಿಡು. ಗಂಟನ ಕಾಲು ಬಿಡದಲ್ಲಿ ನಿಲ್ಲಿಸ. ಯಾರ ಕಾಲ ಬಿಡುದಲ್ಲಿ ಬಿಡುವುದು? ನಿಮ್ಮ ಕಾಲ ಬಿಡುತ್ತದೆ. ಯಾರು ಹೇಳಿದ್ದು? ನಿಮ್ಮದ್ದೇ ಅಲ್ಲವೇ? ನನ್ನದ್ದಾದ್ರೆ ಅರಮನೆಯಿಂದ ತಂದಿದ್ದೆಲ್ಲವೂ ನಿಮ್ಮದು. ಏನ್ ನನಗೆ ಬೇಕು ಅಂತಂದಿದ್ದದ್ದು? ಸೀತೆಗಾಗಿ ತಂದಿರುವುದಲ್ಲವೇನು? ಅವಳ ಕಾಲ ಹತ್ತಿರ ಇಡು. ಸಾಕ ಸಾಕ ಮತ್ತೆ ಬಿಚ್ಚೋ ಗಂಟನ್ನು ಹೇಳಿದೆ ಬರುವಾಗ ಇಷ್ಟೆಲ್ಲ ಕಟ್ಕೊಂಡ್ಬರ್ಬೇಡಿ. ಈಗ ಬಿಚ್ಚು ಅಂದ್ರೆ ಯಾವ್ದು ಬಿಚ್ಚುವುದು? ನೀನು ಯಾವ್ದು ಬಿಚ್ಚುವುದ? ಬಿಚ್ಚು ಈಗ ಅಂದ್ರೆ ಏನು ನನ್ನ ಕೈಗೆ ಕಟ್ಟಿದ ಆಭರಣ ಬಿಚ್ಚುವುದಾ? ಮತ್ತೆ ಯಾವುದು? ಗಂಟನ್ನು ಬಿಚ್ಚು ಅಂತ ಹೇಳಿದ್ದು. ಒಂದ ಗಂಟನ್ನು ನನಗಂತ ಗೊತ್ತು. ಬಿಚ್ಚು ಬಂದಾಗ ಎಲ್ಲ ಕಟ್ಟಿದ್ದು ಬಿಗಿ ಆಯ್ತು, ಅವಸರದಲ್ಲಿ ಮಾಡಿದ್ದೇನೆ. ಎಲ್ಲ ಹಾಗೆ ಮಾಡ್ತೀಯಲ್ಲ? ಹೌದು. ಬಿಚ್ಚು ಒಮ್ಮೆ ಕಟ್ಟುವವರು ಅವಸರದಲ್ಲಿ ಕಟ್ತಾರೆ, ಕಷ್ಟ ಆಗುದು ನಮಗೆ. ಹಾಳಾಗಿ ಹೋಗ್ಲಿ. ಅವಡಿಯ ಬಿಚ್ಚಿದ್ದೇನೆ. ಬಿಚ್ಚಿದೆಯಾ? ಹೌದು ಹೌದು, ಎಲ್ಲವೂ ಉಂಟು. ಹೇಳಲಿಲ್ಲ, ನಾನು ಸರಿಯಾಗಿ ಕಾಣುವುದಿಲ್ಲ. ಏನ್ ತಂದೀಯ ಇಷ್ಟು ತಂದೀಯ? ಎಲ್ಲವೂ ತಂದಿದ್ದೇನೆ. ಎಲ್ಲ ಉಂಟಲ್ವ? ಅಷ್ಟು ಶುದ್ಧ ಬಂಗಾರವೇ. ಬಾರ ಇಲ್ಲಿ. ಮಧ್ಯ ಮಧ್ಯದಲ್ಲಿ ಅದಲ್ಲ. ಬಾರ ಇಲ್ಲಿ. ಅದೆಲ್ಲ ಆಮೇಲೆ ಉಳಿಕೆ ಹೇಳು. ತಂದಿರುವುದು ಆಭರಣ. ಹೌದು, ಕಲಂಕೆಯ ಆಭರಣ. ಇದು ಎಲ್ಲ ಕಡೆ ಸಿಗುವಂತದ್ದಲ್ಲ. ಪಾಪ ಆ ಪರದೇಶಿಗಳು ಇದನ್ನೆಲ್ಲ ಕಂಡವರೇನೋ ಅಷ್ಟೇ. ಆದ್ದರಿಂದ ಆಭರಣಗಳ ಪರಿಚಯವನ್ನು ಮಾಡಿಸಿಕೊಡು. ಸೀತಾ, ಓ ಸೀತಾ, ಸೀತಾ, ಇದು ಈ ಆಭರಣ ನಿನಗಾಗಿಯೇ ನಾವು ತಂದಿದ್ದು. ಇದು ಸಾಮಾನ್ಯ ಆಭರಣ ಅಂತ ಭಾವಿಸಬೇಡ. ಇದು ಮರದ ತುಂಡಿಗೆ ಬೇಗನೆ ಹಚ್ಚಿದ್ದಲ್ಲ, ಏನು ಇದು ಶುದ್ಧ ಬಂಗಾರ. ಇದು ಅಯೋಧ್ಯೆಯಲ್ಲಿ ಸಿಗುವ ಸಾಮಾನ್ಯ ಬಂಗಾರ ಅಲ್ಲ. ಕನಕ ಲಂಕೆ ಅಂತ ಹೆಸರು ಪಡೆದಿರುವಂತ ಲಂಕೆಯಲ್ಲಿ ತಂದ ಆಭರಣ. ಇದು ಸೊಂಟ ಕಟ್ಟು, ಇದು ಕೈಕಟ್ಟು, ಇದು ಬಾಜಿಮುಂದು, ಇವೆಲ್ಲ ನಿನಗಾಗಿ ತಂದಿದ್ದು. ಸೀತಾ, ಆ ಆಭರಣ ಮಾತ್ರ ಅಲ್ಲ, ಸಮುದ್ರ ಮಧ್ಯದಲ್ಲಿರುವಂತ ಲಂಕೆ, ಆ ಲಂಕೆಯ ಸಮುದ್ರದ ಆಳದಿಂದಲೇ ನೇನತ್ತಿ ತನ್ನ ಮುತ್ತಿನ ಹಾರ ನೋಡಿ. ಈ ಹಾರ ತೊಡುವುದಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ನೋಡುವ ಯೋಗವೂ ಇಲ್ಲ. ಲಂಕೆಯಲ್ಲಿ ನಿನಗಲ್ಲದೆ ಮತ್ತಿನ್ಯಾರಿಗೂ ತೋರಿಸಲೂ ಇಲ್ಲ. ನೋಡೆ, ಒಂದು ಪದಕ ನೋಡೆ, ಪದಕ. ಈ ಮುತ್ತಿನ ಹಾರ ನಿನಗಾಗಿ. ಇದೋ ಇದನ್ನು ನೋಡು, ಇದು ಕಂಠಾಭರಣ. ಕಂಠಾಭರಣ ಅಸಂಬದ್ಧ ಪ್ರಲಾಪಿ. ಏನು ಅದು ಕಂಠಾಭರಣ? ಹೌದು, ನಿಮ್ಮ ತಂಗಿ. ಯಾರು ಹೇಳಿದ್ದು? ನಿಮ್ಮ ತಂಗಿ ಕಂಠಕ್ಕೆ ಕಟ್ತಾಳ.
ನನ್ನ ತಂಗಿ ಶೂರ್ಪನಖೆ ಅದನ್ನು ಕಂಠಕ್ಕೆ ಕಟ್ಟಿಕೊಂಡು ಓಡಾಡ್ತಾಳೆ. ಯಾಕೆ ಗೊತ್ತಾ? ಯಾಕೆ? ಉಳಿದವರ ಸೊಂಟವೂ ಒಂದೇ, ನಿಮ್ಮ ತಂಗಿಯ ಶೂರ್ಪನಖಿಯ ಕಂಠವೂ ಒಂದೇ. ನಿಮ್ಮ ತಂಗಿ ಕಂಠವು ಹಾ. ಹೌದು, ಇದು ಕಂಠಾಭರಣ ಅಲ್ಲ, ಸ್ವಂಟಾಭರಣ. ಹಾ. ಸೀತಾ, ಈ ಆಭರಣವನ್ನ ನೀನು ತೊಡಬಹುದು, ಆದರೆ ಆಭರಣ ತೊಡುವ ಮೊದಲು ಇದು ಹೆಣ್ಣು ಮಕ್ಕಳಿಗೆ ಬಂಗಾರಕ್ಕಿಂತಲೂ ಮೊದಲು ಪ್ರಿಯವಾದದ್ದು ಸೀರೆಯಂತೆ. ಆ ಸೀರೆಯನ್ನು ನಾವು ಹೊತ್ತು ತಂದಿದ್ದೇವೆ. ಸೀತಾ, ಇದು ಸಾಮಾನ್ಯದ ಸೀರೆ ಅಲ್ಲ, ಇದು ಹುಳವಿನ ಸೀರೆ. ಹುಳುವಿನ ಸೀರೆ. ಏನು ಹುಳುವಿನ ಸೀರೆ ಅದು? ಇದು ಇದರಿಂದ ಮಾಡುದು ಹುಳುವಿನ ಸೀರೆ. ಹೇಳುವಾಗ ಹಾಗೆ ಹೇಳುದು. ಅದರಿಂದನೇ ಮಾಡುದಲ್ವಾ ಇದು? ಅದರಿಂದ ಇದಲ್ಲ, ಇದರಿಂದ ಅದು ಅಲ್ಲ, ರೇಷ್ಮೆಯ ಸೀರೆ ಅಲ್ವೇನೋ? ಸೀತಾ, ಹಾಗೆ ಹೇಳು. ಸೀತಾ, ರೇಷ್ಮೆಯ ಸೀರೆ. ಇದು ಈ ಸೀರೆಯನ್ನು ಬೇಕಾದ್ರೂ ಉಡ್ಬೋದು. ಇದರ ಕಾಲ್ ನೋಡಿ, ಇಷ್ಟು ಮಾತ್ರ ಅಲ್ಲ, ಈ ಸೀರೆ ನೋಡು ಸೀತಾ, ಇದು ಸಾಮಾನ್ಯದ ಸೀರೆ ಅಲ್ಲ, ಇದು ಅಗ್ಗದ ಸೀರೆ. ಏನಂದ್ರೆ? ಅಗ್ಗದ ಸೀರೆ. ಏನು ಅಗ್ಗದ್ದ? ಅಲ್ಲ, ಇದು ಅಷ್ಟು ಸುಲಭ ಅದಲ್ಲ, ಅಗ್ಗದ್ದಲ್ಲ, ಅಗ್ಗದ ಸೀರೆ. ಅಗ್ಗದ್? ಓ, ಅಗ್ಗದ ಸೀರೆ ಅಲ್ಲ, ಮಗ್ಗದ ಸೀರೆ. ಮಗ್ಗದ ಕೈ ಮಗ್ಗದ ಸೀರೆ. ಕೈ ಮಗ್ಗದ ಸೀರೆ. ಸೀತಾ, ಈ ಸೀರೆಯನ್ನು ಬೇಕಾದರೂ ನೀನು ಉಡಬಹುದು. ಮಾತ್ರ ಅಲ್ಲ ಸೀತಾ, ಈ ಸೀರೆಯನ್ನು ನೋಡು, ಈವರೆಗೂ ನಾನೂ ಸಹ ನೋಡಿದ್ದೇ ಇಲ್ಲ. ತರುವಾಗ ಮಾತ್ರ ಈ ಸೀರೆಯನ್ನು ನಾನು ನೋಡಿದ್ದೇನೆ. ಇದು ಸಾಮಾನ್ಯದ ಸೀರೆ ಅಲ್ಲ ಸೀತಾ, ಇದು ಹೆಣದ ಸೀರೆ. ಹೆಣದ ಸೀರೆ. ನಿನ್ನ ಅಪ್ಪನ ಹೆಣಕ್ಕೂ ಅದೇ ಅಲ್ಲ, ಅದನ್ನು ಸುತ್ತಾಕೆ. ಮತ್ತೆಂತದ್ದು ಹೆಣದ? ಇದು ಹೆಣ, ಇದು ಮುಚ್ಚುದಲ್ಲ. ಮತ್ತೆ ಹೆಣದ ಸೀರೆ. ಅಯ್ಯೋ, ಹೆಣದ ಸೀರೆ ಅಲ್ಲ, ಹೆಣೆದ ಸೀರೆ. ಹೆಣದ ಸೀರೆ ಅಲ್ಲ, ಹೆಣೆದ ಸೀರೆ. ಹಾಗೆ ಹೆಣದ ಸೀರೆ ಅಲ್ಲ, ಹೆಣೆದ ಸೀರೆ. ಈ ಸೀರೆಯನ್ನು ಬೇಕಾದ್ರೆ ನಿನಗೆ ಬಿಳಿ ಸೀರೆ ಪ್ರೀತಿ ಅಂತ ನಾವು ಕೇಳಿ ಈ ಸೀರೆಯನ್ನು ತಂದಿದ್ದೇವೆ. ಸೀತಾ, ಈ ಸೀರೆಯನ್ನು ಬೇಕಾದ್ರೂ ಉಡು, ಈ ಸೀರೆಯನ್ನು ಬೇಕಾದ್ರೂ ಉಡು, ಈ ಸೀರೆ ಬೇಕಾದ್ರೂ ಉಡು, ಯಾವ ಆಭರಣ ಬೇಕಾದ್ರೂ ತೊಡು. ಒಂದಕ್ಕೆ ಒಂದೂವರೆ, ಒಂದಕ್ಕೆ ಒಂದೂವರೆ, ಒಂದಕ್ಕೆ ಒಂದೂವರೆ, ಒಂದಕ್ಕೆ ಒಂದೂವರೆ. ಹೋಯ್ತು, ಒಂದೂವರೆ ಅಲ್ಲ, 3 ಹೋಯ್ತು. ಹೋಗ್ಲಿ, ಅದೊಂದು ಇಲ್ಲಿ ಅಲ್ಲ, ಓ ಅಲ್ಲಿ ಕುಳಿತು ಹೇಳ್ತಾ ಇರು ಒಂದಕ್ಕೆ ಒಂದೂವರೆ ಅಂತ. ಏನದು? ವ್ಯಾಪಾರದಲ್ಲ ಹೇಳಿ, ಮತ್ತೆಂತದ್ದು? ಲಂಕೆಯಲ್ಲಿರುವ ಹೆಣ್ಣು ಮಕ್ಕಳು ಅಲ್ಲ ಹೆಚ್ಚೇನು ನಮ್ಮ ಒಡೆಯನ ಹೆಂಡಂದಿರೆ ಈ ಆಭರಣ ಕೊಟ್ಟರೆ ಅದರ ಬೆಲೆ ಒಂದಕ್ಕೆ ಒಂದು. ಸೀತಾ, ನೀನು ಈ ಸೀರೆಯನ್ನು ಉಟ್ಟು ಈ ಆಭರಣ ತೊಟ್ಟೆಂದಾದ್ರೆ ಇದರ ಬೆಲೆ ಒಂದಕ್ಕೆ ಒಂದೂವರೆ. ಒಂದಕ್ಕೆ ಒಂದೂವರೆ ಪಟ್ಟು ಹೆಚ್ಚು ಒಂದೇ. ಇಂತಹ ಸುಂದರಿ ಕೊಡಬೇಕಲ್ವೇನಯ್ಯ? ಹೌದು ನೋಡಿ. ಇಷ್ಟು ತೋರಿಸಿದ್ರು ಕಣ್ಣೆತ್ತಿ ನೋಡಲಿಲ್ವೇನೋ? ನೋಡುವುದಿಲ್ವಲ್ಲ ಬಡಿಯ. ಆಭರಣ ತೊಡುವುದಿರಲಿ, ಸೀರೆ ಉಡುವುದಿರಲಿ, ಈ ಕಡೆ ಕಣ್ಣು ಬಿಟ್ಟು ನೋಡುವುದಿಲ್ಲ. ಹಾಗಾದ್ರೆ ಬಂಗಾರದ ಮೇಲೆ ಆಸೆ ಇಲ್ಲ ಅಂತ ಬಿಡು, ಅದನ್ನೆಲ್ಲ ಗಂಟು ಕಟ್ಟು ಕಟ್ಟು. ಈಗಾಗ್ತದೆ ಅಂತ ಗೊತ್ತಾದ್ರೆ ನಮ್ಮನೆಗಾದ್ರೂ ನಾಕೊಂಡು ಹೋಗ್ತಿದ್ದೆ. ಅದಕ್ಕೆ ಬೇಕಾದ್ರೂ ಬೇರೆ ಕೊಡಿಸೋಣ. ಅಲ್ಲ, ಹೇಳಿದ್ದು ಮಾತಿ ಅಲ್ಲ, ನಾನು ಅದನ್ನೇ ಹೇಳಿದೆ. ನಾವು ಕೊಟ್ಟ ಆಸೆ, ಕೊಟ್ಟ ಶ್ರಮ ತಪ್ಪಲ್ವ? ಅವಳಿಗೆ ಬಂಗಾರದ ಮೇಲೆ ಆಸೆ ಇಲ್ಲ. ಬಿಡು. ಎಂತ ಹೇಳು ಮೇಲೆ ಬಂಗಾರವನ್ನು ಬಯಸಲಿಲ್ಲ ಅವಳು. ಇಲ್ಲ. ಶೃಂಗಾರ, ಅದಕ್ಕೆ ಜನ ನೀ ಅಲ್ಲ, ನಾನಿದ್ದೆ. ನೀವೇ ಬೇಕಾದ ಕರೆಸಿಕೊಳ್ತೇನೆ. ಮನೆಗೆ ಹೋಗಿ ಅರಮನೆಗೆ ಹೋಗ್ತೇನೆ. ಬೇಕಾದಾಗ ಕರೆಸಿಕೊಳ್ತೇನೆ. ಸೀತಾ, ಮಾರನಸ್ತ್ರಾಗಿ ಬಿಗುಯಾರಿ ತಲ್ಲಿ
ದಯ ತೋರದಮ್ಮಯ್ಯ ಎನ್ನ ಮೇಲೆ ದಯ ತೋರದಮ್ಮಯ್ಯ ನಾರಿಯನ್ನ ಮೇಲೆ ದಯ ತೋರದಮ್ಮಯ್ಯ ದಯ ತೋರದಮ್ಮಯ್ಯ ನಾರಿ ಎನ್ನ ಮೇಲೆ ದಯ ತೋರೆ ದಯ ತೋರೆ ದಯ ತೋರದಮ್ಮಯ್ಯ ಸೀತಾ ಸೀತಾ ಯಾಕೆ ಕಣ್ಣು ತೆರೆದು ಈ ಕಡೆ ನೋಡುತ್ತಿಲ್ಲ? ಒಮ್ಮೆ ಈ ಕಡೆ ನಿನ್ನ ದೃಷ್ಟಿಯನ್ನು ಹರಿಸಬಾರದೇನೆ ಸೀತಾ? ಇದು ನೋಡಲಿಲ್ಲ, ವಸ್ತ್ರಾಭರಣಗಳನ್ನು ಧಿಕ್ಕರಿಸಿದೆ, ಅಪೇಕ್ಷಿಸಲಿಲ್ಲ, ಉಪೇಕ್ಷಿಸಿದೆ. ಆದರೆ ಈಗ ಈಗ ನಿನ್ನ ಎದುರಿಗೆ ಬಂದು ನಿಂತವ ಸಾಮಾನ್ಯದವ ಅಲ್ಲ, ಲೋಕೋತ್ತರ ವೀರ, ಚತುರ್ದಶ ಭುವನ ತಲ್ಲಣ ಮಲ್ಲ, ರಾವಣೇಶ್ವರ. ಅಂತಹ ರಾವಣನೇ ನಿನ್ನ ಎದುರಿಗೆ ಬಂದು ನಿಂತಿದ್ದಾನೆ. ಹಾಗಾದರೆ ಈಗ ಇಲ್ಲಿಗೆ ಬಂದು ಹೀಗೆ ವ್ಯವಹರಿಸುವಲ್ಲಿ ಕಾರಣ ಏನು ಎನ್ನುವುದನ್ನು ಯೋಚಿಸು. ಒಮ್ಮೆಗೆ ಇದ್ದಕ್ಕಿದ್ದಂತೆ ಮಾರನ ಅಸ್ತ್ರ ನನ್ನನ್ನು ತಾಗಿತು. ಅನಂಗನಾಗಿರುವಂಥ ಮಾರ, ಆ ಮನ್ಮಥ ತನ್ನ ಕೈಯಲ್ಲಿರುವಂಥ ಪಂಚಶರಗಳು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ, ಹೀಗೆ 5 ಬಾಣಗಳನ್ನು ಈ ರಾವಣೇಶ್ವರನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆ ಮಾರನ ಅಸ್ತ್ರದ ಉರ್ರುಮೆಯನ್ನು ತಾಳಲಾರದೆ, ಸಹಿಸಲಾರದೆ ಇಲ್ಲಿಗೆ ಬಂದವ ಈ ರಾವಣನಿದ್ದಾನೆ. ಒಮ್ಮೆ ದಯ ತೋರಬಾರದೇನೆ ಸೀತಾ? ದಯೆ ತೋರು ತಮ್ಮಯ್ಯ. ಈಗ ಇಲ್ಲಿ ಹೊರಗಿನವರು ಯಾರೂ ಇಲ್ಲ. ಇದು ನಾನು ನಿನ್ನ ಕಾಲ ಬುಡದಲ್ಲಿ ಕುಳಿತು ವಿನೀತನಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಯೆ ತೋರು, ನನ್ನ ಮೇಲೆ ದಯೆ ತೋರು. ಹೀಗೆ ನೀನು ಈ ಲೋಕೋತ್ತರ ಶೂರನಾಗಿರುವಂಥ, ವೀರನಾಗಿರುವಂಥ ರಾವಣನ ಮೇಲೆ ಒಮ್ಮೆ ದಯೆ ತೋರಿ ನನ್ನ ಎಣಿಕೆಯಂತೆ ನೀನು ಒದಗಿದೆ ಎಂದಾದರೆ ನಿನ್ನನ್ನು ಹೀಗಲ್ಲ ಹೀಗಲ್ಲ
ಸುಗಂಧಿ ಅಲ್ಪ ಮನಸ್ಸಲ್ಲ ಕೇಳು ಕರ್ಪೂರ ಸುಗಂಧಿ ಒಮ್ಮೆ ನನ್ನ ಮೇಲೆ ನೀನು ದಯ ತೋರಿ ನನ್ನ ಮಾತನ್ನು ಒಪ್ಪಿ ಬಂದು ನನ್ನ ಮಂಚವನ್ನೇರಿ ಹಂಸ ತೂಲಿಕಾ ತಲ್ಪದ ಮೇಲೆ ನಾವಿಬ್ಬರು ಸೇರಿ ರಮಿಸೋಣ ಸೀತಾ ರಮಿಸೋಣ. ಹಾಗೆ ನೀನು ಬಂದರೆ ನನ್ನ ಮಾತಿಗೆ ಒಡಂಬಟ್ಟು ನೀನು ಬಂದೆ ಎಂದಾದರೆ ಜೀವನದಲ್ಲಿ ಇಲ್ಲಿಯ ತನಕ ನೀನು ಕಾಣಿರದ ಆ ಘನ ಸುಖವನ್ನು ನಾನು ನಿನಗೊದಗಿಸಿಕೊಡ್ತೇನೆ. ನೋಡು, ಈ ರಾವಣೇಶ್ವರನನ್ನು ಉಳಿದವರಿಗೂ ರಾವಣನಿಗೂ ಇರುವ ಭಿನ್ನತೆ ಏನು, ಉಳಿದವರಿಗೂ ರಾವಣನಿಗೂ ಇರುವ ವ್ಯತ್ಯಾಸ ಏನು ಒಮ್ಮೆ ನೋಡು. ಸತ್ವ ಎಷ್ಟು ರಾವಣನದ್ದು. ಒಂದು ಸಮಯದಲ್ಲಿ ಹರನೇರಿದ ಗಿರಿ, ಆ ಕೈಲಾಸ ಗಿರಿಯ ಹೋಗಿ ಕೈಕೊಟ್ಟು ಕಟ 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 ನಡುಗಿಸಿದವ ರಾವಣ. ನನ್ನ ತೋಳ್ಸತ್ವ ಅಂತಹದ್ದು. ಚತುರ್ದಶ ಭುವನದಲ್ಲಿರುವಂಥ 8ನೆಯ ಪಟ್ಟದು ರಾವಣನ ಹೆಸರು ಹೇಳಿದರೆ ಗಡ ಗಡ ಗಡನೆ ನಡುಗುತ್ತಾನೆ. ಅಂತಹ ಶೌರ್ಯ ಸುರರನ್ನೆಲ್ಲ ಬಡಿದೋಡಿಸಿದವ ಈ ರಾವಣ. ಸುರ ನರ ಉರಗ ಕಿನ್ನರ ಕಿಂಪುರುಷಾದಿಗಳು ನನಗೆ ತೃಣಕ್ಕೆ ಸಮಾನ. ಅಂತಹ ತೋಳ್ಸತ್ವವನ್ನು ಹೊಂದಿದವ ರಾವಣ. ಇನ್ನೂ ಕೇವಲ ತೋಳ್ಸತ್ವವನ್ನು ಹೊಂದಿದ್ದೇನೆ ಎಂಬ ಮಾತ್ರಕ್ಕೆ ಇಲ್ಲಿಯ ತನಕ ಒಪ್ಪಿರದ ನಿನ್ನನ್ನು ಬಲಾತ್ಕಾರವಾಗಿ ನನ್ನ 20 ತೋಳಿಂದ ನಿನ್ನನ್ನು ತಪ್ಪಿ ಮುಟ್ಟಿಸಿದರೆ ಕೇಳುವವ ಯಾರಿದ್ದಾನೆ? ಆದರೆ ಹಾಗೆ ಮಾಡುವವಲ್ಲ ಈ ರಾವಣ. ಅಂತಹ ಅಲ್ಪ ಮನಸ್ಥಿತಿ ರಾವಣೇಶ್ವರನದ್ದಲ್ಲ. ಆದ್ದರಿಂದ ಒಲಿದು ನೀನು ಬಂದರೆ ಚಪ್ಪರ ಮಂಚ, ನಮ್ಮಲ್ಲಿ ಹಾಗೊಂದಿದೆ, ಚಪ್ಪರ ಮಂಚ ಅಂತಿದೆ, ಚಪ್ಪರ ಮನೆ ಅಂತೂ ಇದೆ ಆ ಕಡೆ. ಇದು ಚಪ್ಪರ ಮಂಚ. ಆ ಚಪ್ಪರ ಮನೆಯಲ್ಲಿರುವ ಚಪ್ಪರ ಮಂಚ. ಆ ಚಪ್ಪರ ಮಂಚದ ಮೇಲೆ ನಾವು ನೀನು ಜೋಡಿಯಾಗಿ ಕುಳಿತು ಜೋ ಜೋ ಆಹಾ ಆ ಉಯ್ಯಾಲೆ ಮಾಡುವಾಗ ಆಗುವ ಆನಂದ ಅದು ಬೇರೆಯೇ ಇರುತ್ತದೆ. ಒಂದು ಮನಸ್ಸು ಮಾಡಿಸಿದ ನನ್ನ ಮಂಚವನ್ನು ಏರಿದ್ರೆ ನಿನ್ನನ್ನು ಮಹಾರಾಣಿ ಅಲ್ಲ, ಈ ದಾನವ ಕುಲ ಸಾಮ್ರಾಜ್ಯವನ್ನು ಆಳುತ್ತಿರುವ ರಾವಣೇಶ್ವರನ ಅರ್ಧಾಂಗಿ ನೀನಾಗ್ತೀಯ.
ಮಂಡೋದರಿಗೆ ಈಗ ಮಂಡೋದರಿಯ ಸ್ಥಾನವನ್ನು ಇನ್ನು ಮುಂದೆ ನೀನು ತುಂಬುತ್ತೀಯ. ಆ ಅವಕಾಶವನ್ನು ನಾನು ಕಲ್ಪಿಸಿಕೊಡ್ತೇನೆ. ಮಂಡೋದರಿಯ ಸ್ಥಾನ ನಿನ್ನದು. ಆಸೀತ ಬಾ ಬಾ, ನನ್ನನ್ನು ಒಡಗೂಡು ಬಾ. ರಾಮ ರಾಮ ವ್ಯರ್ಥ ಪ್ರಯತ್ನ ಆಯ್ತಾ? ಇಷ್ಟೆಲ್ಲ ಸುಮ್ಮನೆ ಕಂಠಶೋಷಣೆ ಮಾಡಿಕೊಂಡ ನಾನು ಇಷ್ಟು ಹೇಳಿದ ಮೇಲೂ ಅವಳು ಹೇಳ್ತಾ ಇರುವುದು ಏನು? ರಾಮ ರಾಮ ರಾಮ. ಬೇಡ ಸೀತ, ಆ ರಾಮನನ್ನು ಬಿಡ. ಮಾನವ ಪಿಳ್ಳೆ ಆತ. ರಾಮನ ಹೆಸರನ್ನು ಬಿಟ್ಟು ರಾವಣ 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 ಹಾಗೆ ಹೇಳು. ನಿನ್ನ ಬದುಕು ಹಸನಾಗುತ್ತದೆ, ನಿನ್ನ ಭವಿಷ್ಯ ಉಜ್ವಲವಾಗುತ್ತದೆ. ಹೇಳು ಸೀತಾ. ಮತ್ತೆ ಮಾತಾಡೆ ಮಾತಾಡೆ ಮಾತಾಡ್ತಾ ಇದ್ದೇನೆ. ಆದರೆ ನೀನು ಒಂದು ಮಾತಾಡುವುದಿಲ್ವಲ್ಲ? ಹೇಳು ಸೀತಾ. ಭಯ ಬೇಡ, ಭಯ ಬೇಡ. ಪ್ರಖಂಡ ಪಂಡಿತ ರಾವಣೇಶ್ವರ, ಪ್ರಖಂಡ ಪಂಡಿತನ ಮುಂದೆ ಏನು ಮಾತಾಡುವುದು, ಹೇಗೆ ಮಾತಾಡುವುದು ಎನ್ನುವ ಭಯ ನಿನಗೆ ಬೇಡ. ನೀನು ಏನೂ ಮಾತಾಡು, ಹೇಗೂ ಮಾತಾಡು, ನಾನು ಸುಧಾರಿಸಿಕೊಳ್ತೇನೆ. ಮಾತಾಡದೆ ಮಾತ್ರ ಕುಳಿತುಕೊಳ್ಳಬೇಡ. ಇದು ನಿನಗೆ ನಾನು ಸೋತು ಬಂದವನಿದ್ದೇನೆ. ಹೀಗೆ ಇಲ್ಲಿಯ ತನಕ ಈ ರಾವಣೇಶ್ವರನ ಇಡೀ ಬದುಕಿನಲ್ಲಿ ಎಲ್ಲಿಯೂ ಯಾರಿಗೂ ಮಣಿದವ ಅಲ್ಲ ರಾವಣ. ಯಾರ ಎದುರಿಗೂ ಮಂಡಿ ಊರಿ ಕುಳಿತವನಲ್ಲ ರಾವಣ. ಯಾರ ಪದಮೂಲಕ್ಕೂ ಎರಗಿದವ ಅಲ್ಲ ರಾವಣ. ಅಂತಹ ರಾವಣ ನಿನ್ನ ಎದುರಿಗೆ ಬಂದು ಮಂಡಿಯೂರಿ ಕುಳಿತಿದ್ದೇನೆ. ನಿನ್ನ ಆ ದಯಾ ದೃಷ್ಟಿಯನ್ನು, ಕೃಪಾ ದೃಷ್ಟಿಯನ್ನು ನಾನು ಕಾತರದಿಂದ ಕಾಯುತ್ತಿದ್ದವನಿದ್ದೇನೆ. ಸೀತಾ, ಕಣ್ಣು ತೆರೆದು ನೋಡು, ಎರಡು ಮಾತಾಡು. ಸೋತು ಬಂದ ನನ್ನನ್ನು ಆಲಿಂಗಿಸಿ ತನ್ಮೂಲಕ ನನ್ನನ್ನು ಒಡಂಬಡಿಸು, ನನ್ನನ್ನು ಆಲಿಂಗಿಸು. ಬಾ 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 ಸೀತಾ, ಏನಾದರೂ ಹೇಳು, ಸುಮ್ಮನೆ ಕುಳಿತುಕೊಳ್ಳಬೇಡ, ಏನಾದರೂ ಹೇಳು. ಕುಶನೆಗೆ ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ನಾಟಲು
ಸರವೇರಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ ಸರವೇರಿ ಸಾಕ್ಷಿಯಾಗಿರು ದುರುಳತಾನುತ್ತಮನಂತೆ ಸುರವಿಗೆಲ್ಲ ಸೇತನಂತೆ ದುರುಳತಾನುತ್ತಮನಂತೆ ಸುರವಿಗೆಲ್ಲ ಸೇತನಂತೆ ದುರದೊಳದಿಗ ಶೂರನಂತೆ ನಿರತ ಸಿರಿವಂತನಂತೆ ದುರದೊಳದಿಗ ಶೂರನಂತೆ ನಿರತ ಸಿರಿವಂತನಂತೆ ಸರವೇರಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ ಸರವೇರಿ ಸಾಕ್ಷಿಯಾಗಿರು ಸರದಿ, ಈ ದುಷ್ಟನಾಡುತ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಒಮ್ಮೆಲೆ ರಾಮ ರಾಮ ಅಂತ ಹೇಳ್ತಾ ಕಿವಿಯನ್ನು ಮುಚ್ಚಿಕೊಂಡೆ. ಯಾಕೆಂದ್ರೆ ಕುಲವರಿಕೆ ಆಗಿರುವಂತಹ ಹೆಣ್ಣಪ್ಪಳು ಕೇಳಬಾರದ ಮಾತುಗಳನ್ನು ಆಡ್ತಾ ಇದ್ದಾನೆ ದುಷ್ಟ. ಇವನಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಸಂಸ್ಕಾರ ಇಲ್ಲ, ನೀತಿ ಇಲ್ಲ. ಆದ್ರೆ ನನಗಿದೆ, ಆದ್ದರಿಂದ ಇವನ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಂತ ಎಷ್ಟೇ ಈತ ಮಾತನಾಡಿದ್ರು ನಾನು ಸುಮ್ಮನೆ ಕುಳಿತುಕೊಂಡೆ ಅಂತ ಆದ್ರೆ ಅವನ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟ ಹಾಗಾಗುವುದಿಲ್ಲ. ನಾನು ಕೊಡದೇ ಇದ್ರೆ ಅವ ಹೋಗುವುದಿಲ್ಲ. ಪ್ರತಿಕ್ರಿಯೆಯನ್ನು ಕೊಡುವುದಕ್ಕೆ ಅಂತ ಅವನ ಮುಖವನ್ನು ನೋಡಿದ್ರೆ ಇವಳಿಗೆ ಮನಸ್ಸಿದೆ ಅಂತ ತಿಳಿದುಕೊಂಡ. ಹಾಗಂತ ಸುಮ್ಮನೆ ಉಳಿದ್ರೆ ಮೌನವೇ ಸಮ್ಮತಿಯ ಲಕ್ಷಣ ಅಂತ ಬಗೆದ. ಆದ್ದರಿಂದ ಮಾತನಾಡಬೇಕು. ಹೇಗೆ ಹೇಳು? ಅವನ ಮುಖವನ್ನು ನೋಡಿ ಅಲ್ಲ, ಬಳಿಯಲ್ಲಿರುವ ತೃಣವೊಂದನ್ನು ಮುರಿದು ಕೆಳಕ್ಕಿಕ್ಕಿ ಈತನೇ ರಾವಣನೆಂದು ತಿಳಿಯುತ್ತೇನೆ. ಆ ತೃಣವನ್ನು ಉದ್ದೇಶಿಸಿ ಮಾತನಾಡುತ್ತೇನೆ. ನನ್ನ ಪತಿ ಶ್ರೀರಾಮಚಂದ್ರನ ಗುಣ, ನಡತೆ, ವಿಕ್ರಮ, ವಿನಯ ಇವುಗಳ ಮುಂದೆ ಈತನೊಬ್ಬ ತೃಣಕ್ಕೆ ಸಮಾನವೇ. ಆದ್ದರಿಂದ ತೃಣವನ್ನು ರಾವಣನೆಂದು ಬಗೆದು ಮಾತನಾಡುವುದಕ್ಕಿಂತ ಮೊದಲು ನಿನ್ನಲ್ಲಿ ಒಂದೆರಡು ಮಾತನಾಡಬೇಕು. ನಾಳಿನ ಪ್ರಪಂಚ ನನ್ನ ಕುರಿತು ಏನೆಂದು ಕೊಟ್ಟರು ಎನ್ನುವಂತ ಭಯ ನನಗೆ. ಯಾಕೆಂದ್ರೆ ನನ್ನ ಪತಿಯಿಂದ ದೂರಾಗಿ ಕೆಲವು ಕಾಲದಿಂದ ಇಲ್ಲಿದ್ದವಳು ರಾಕ್ಷಸನ ರಾಜ್ಯದಲ್ಲಿ ನಾನು. ಹಾಗಾಗಿ ನಾಡಿನ ಪ್ರಪಂಚಕ್ಕೆ ಸೀತೆಯ ಶೀಲದ ಕುರಿತು ನೀನೇ ಸಾಕ್ಷಿಯಾಗಿರ್ಬೇಕು ಸರಮೆ, ಸಾಕ್ಷಿಯಾಗಿರ್ಬೇಕು. ರಾವಣ ಎಷ್ಟೇ ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಸೀತೆ ಒಲಿಯಲಿಲ್ಲ ಎನ್ನುವುದನ್ನು ನಾಡಿನ ಪ್ರಪಂಚಕ್ಕೆ ನೀನು ಸಾರಿ ಹೇಳುವ ಹಾಗಿರ್ಬೇಕು. ಕೇಳಿದ್ಯಾ ಇವನಾಡುವ ಮಾತುಗಳನ್ನು? ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ಮಧ್ಯರಾತ್ರಿಯ ಕಾಲದಲ್ಲಿ ಎದ್ದೋಡಿ ಬಂದಿದ್ದಾನೆ. ಬಂಗಾರ, ಒಡವೆ, ಸೀರೆ, ಸುವಸ್ತುಗಳನ್ನೆಲ್ಲ ತಂದು ಮುಂದಿಡುತ್ತಿದ್ದಾನೆ. ಒಲಿಸಿಕೊಳ್ಳುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಕೇವಲ ವ್ಯರ್ಥ ಪ್ರಯತ್ನವೇ ವಿನಃ ಫಲತ್ತು ಸಿಗುವುದಕ್ಕೆ ಸಾಧ್ಯ ಇಲ್ಲ. ರಾಮನನ್ನು ನಂಬಿದವಳು, ಹೃದಯ ಕಮಲದಲ್ಲಿ ರಾಮನನ್ನು ಆರಾಧಿಸಿದವಳು ಸೀತೆ. ರಾವಣನಿಗೆ ಸಿಗುವುದಕ್ಕೆ ಹೇಗೆ ಸಾಧ್ಯ ಇದೆ ಹೇಳು? ಆದ್ರೆ ಅವನಿಗೊಂದು ಅರ್ಥ ಆಗಬೇಕಲ್ಲ. ತನ್ನನ್ನೇ ಬಣ್ಣಿಸಿ ಮಾತನಾಡಿಕೊಳ್ತಾ ಇದ್ದಾನೆ. ತಾನು ಉತ್ತಮನೆಂದು ಹೇಳಿಕೊಳ್ತಾ ಇದ್ದಾನೆ. ಪ್ರಪಂಚದಲ್ಲಿ ಉತ್ತಮರಾದವರು ತಾವು ಉತ್ತಮರತ್ತ ಹೇಳಿಕೊಳ್ಳಬೇಕಾಗಿಲ್ಲ. ಲೋಕ ಅರ್ಥ ಮಾಡಿಕೊಳ್ತದೆ ಅವನ ಕಾರ್ಯದಿಂದ ಅವನು ಉತ್ತಮನೋ ಅಧಮನೋ ಅಂತ. ಇವ ಮಾಡಿದ ಕಾರ್ಯದಿಂದಲೇ ಇವ ಅಧಮ ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ. ತಾನೇ ಸಿರಿವಂತ ಅಂತ ಹೇಳಿಕೊಳ್ತಾ ಇದ್ದಾನೆ. ಇವನ ಸಿರಿತನಕ್ಕೆ ಬೆಂಕಿ ಬೀಳಲಿ. ಯಾಕೆಂದ್ರೆ ಸಿರಿತನ ಎನ್ನುವುದು ಧರ್ಮ ಮೂಲವಾಗಿ ಆರ್ಜಿಸಿ ಬರಬೇಕು ತಾನೇ. ಈತ ಧರ್ಮದಿಂದಲೇ ಎಲ್ಲವನ್ನೂ ಸಂಪಾದಿಸಿಕೊಂಡವನು. ಆದ್ದರಿಂದ ಇವನ ಸಿರಿತನಕ್ಕೆ ಧಿಕ್ಕಾರ. ಇನ್ನು ತಾನೇ ವಿಕ್ರಮಿ ಅಂತ ಹೇಳಿದನಲ್ಲ, ಬಲ್ಲಿದನಿಗೆ ಹೌದೇ ರಾವಣನನ್ನು ಇವತ್ತೇ ನಾನು ನೋಡ್ತಾ ಇರುವುದಲ್ಲ. ಹಿಂದೊಮ್ಮೆ ನನ್ನ ಸ್ವಯಂವರ ಮಂಟಪಕ್ಕೆ ಮಿಥಿಲೆಗೆ ಹೋದವನಿವನು. ಆವತ್ತು ಇವನ ವಿಕ್ರಮ ಎಷ್ಟೆನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಯಾರಿಂದಲೂ ಸಾಧ್ಯವಾಗದೇ ಇರುವಂತಹ ಹರನ ಧನಸ್ಸನ್ನು ಎತ್ತುವುದಕ್ಕೆ ಹೋದ, ಮುಗ್ಗರಿಸಿ ಬಿದ್ದ. ಇವನಿಂದ ಎತ್ತುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಧನಸ್ಸನ್ನು ನನ್ನ ಪತಿ ಶ್ರೀರಾಮಚಂದ್ರ ಲೀಲಾಜಾಲವಾಗಿ ಮೇಲೆತ್ತಿದ್ರು, ಹೆದೆಯೇರಿಸಿದ್ರು, ಧನುರ್ಭಂಗಗೊಳಿಸಿದ್ರು. ನನ್ನ ಕರುಳಿಗೆ ಮಾಲಿಕೆಯನ್ನಿಕ್ಕಿ ಅತಿಯಾಗಿ ನನ್ನನ್ನು ಸ್ವೀಕರಿಸಿದ್ರು. ಅದು ವಿಕ್ರಮ, ಅದು ಪರಾಕ್ರಮ. ಇವನಲ್ಲಿ ಎಲ್ಲಿದೆ ಅಂತಹ ವಿಕ್ರಮ ಹೇಳು? ಇವನ ಚರಿತ್ರೆಯನ್ನು ತಿಳಿದು ನೋಡಿದ್ರೆ ನನಗೆ ಅರ್ಥ ಆಗಿದೆ ಸರಮಿ. ಈತ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು ಅಂತ. ಬಲಿಯಲ್ಲಿ ಸೋತ, ವಾಲಿಯಲ್ಲಿ ಸೋತ, ಕಾರ್ತವೀರ್ಯಾರ್ಜುನಲ್ಲಿ ಸೋತ. ವಾಲಿಯಲ್ಲಿ ಕೈ ಸೋತು ಅಂಕದನ ತೊಟ್ಟಿಲಿಗೆ ಕಟ್ಟಿಸಿಕೊಂಡ. ಇನ್ನು ದೇವತೆಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನಲ್ಲ, ಸಾಧ್ಯ ಇದೆಯೇ? ದೇವತೆಗಳನ್ನು ಸುಮನಸ್ಸರು ಅಂತ ಕರೀತಾರೆ, ಲೋಕ ಕಲ್ಯಾಣಕಾರಕರು ಅಂತ ಕರೀತಾರೆ.
ಒಳ್ಳೆಯದನ್ನು ನೋಡುವವರು, ಹೇಳುವವರು, ಕೇಳುವವರು, ಮಾಡುವವರು. ಆದ್ದರಿಂದ ಅವರು ಸುಮನಸ್ಸರು, ಒಳ್ಳೆಯ ಮನಸ್ಸುಳ್ಳವರವರು. ಆದ್ರೆ ಇವರು ರಾಕ್ಷಸರು. ಒಳಿತನ್ನು ಕಾಣುವವರಲ್ಲ, ಒಳಿತನ್ನು ಮಾಡುವವರಲ್ಲ. ಲೋಕಕ್ಕೆ ಕಂಟಕಪ್ರಾಯರಾದವರು, ಲೋಕದ ಸಂಕಟದಲ್ಲಿ ಸಂತೋಷವನ್ನು ಅನುಭವಿಸುವವರು. ಇಂಥವರು ದೇವತೆಗಳಿಗಿಂತ ಶ್ರೇಷ್ಠರಾಗುವುದಕ್ಕೆ ಹೇಗೆ ಸಾಧ್ಯ ಎಂದು ಹೇಳಿ, ಒಬ್ಬ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾನೆ, ಅವನು ದೇವತೆಗಳಲ್ಲಿ ಒಬ್ಬ ಅಗ್ನಿ ತಾನು ಉರಿದು ಇಡೀ ಪ್ರಪಂಚಕ್ಕೆ ಶಾಖಶಕ್ತಿಯನ್ನು ಕೊಡ್ತಾನೆ. ಹಾಗೂ ರಣಹೇಳಿ, ದುರ್ವ್ಯಸನಿ, ದುರಾಚಾರಿ, ದುಷ್ಟ, ನೀಚ, ಪಾತಕಿ ಈ ಸೀತೆ ನಿನಗೆ ಸಿಗುವವಳಲ್ಲ. ನಿನ್ನ ಪಾಲಿಗೆ ಕನಸಿನ ಗಂಟು ಗಗನ ಕುಸುಮ ಅಂತ ತಿಳಿದುಕೋ. ಪರರ ಎಂಜಲನ್ನು ತಿನ್ನುವ, ಸಂತೋಷ ಪಡುವ ಏ ನಾಯಿ, ಕೊಲಗಿಲಿಂದ ಕೊಲಗಿಲಿಂದ. ಜಾಗ್ರತೆ ಏನೋ ಸಂಬಂಧಕ್ಕೆ ಬಾರು ಹೋದವನಾಗಿ ನಿಮ್ಮಲ್ಲಿ ಬಂದು ಪ್ರಣಯ ಭಿಕ್ಷೆಯನ್ನು ಬೇಡದೆ, ಪ್ರಣಯದಲ್ಲಿ ವಿನಯ ಪುರುಷನಿಗೆ ಭೂಷಣ ಎಂಬ ನೆಲೆಯಲ್ಲಿ ಅಂಗಲಾಚಿದೆ. ಅಂತಹ ನನ್ನನ್ನು ತಿರಸ್ಕರಿಸುವುದರ ಜೊತೆಗೆ ಬೈದು ಭಂಗಿಸುತ್ತಿದ್ದೀಯ. ಇಲ್ಲ, ನಿನ್ನಂತವಳು ಇರಕೂಡದು. ನಿನ್ನನ್ನು ಈ ಕ್ಷಣವೇ ಪ್ರಾಣನಾಥ, ನಾನು ಮಂಡಲದಲ್ಲಿ ಮಾತಾಡ್ತಾ ಇರುವುದು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ತಾಳ್ಮೆಯನ್ನ ಕಳ್ಕೊಂಡು ಶ್ರೀಪಾತಕಕ್ಕೆ ಮುಂದಾಗಬೇಡಿ. ಸಮಯವನ್ನು ಸಾಧಿಸಿ ಮನೆಗೆ ಹೋಗುವ ಬನ್ನಿ. ವಿಷಯ ಹೌದು. ಯಾವುದು? ಸ್ತ್ರೀ ಹತ್ಯಾ ಪಾತಕಕ್ಕೆ ಮುಂದಾಗಬೇಡಿ ಎಂದು ಮಂಡೋದರಿ ಹೇಳ್ತಾ ಇದ್ದಾಳೆ. ನಮಗೆಲ್ಲ ಇದು ಈ ಪಾಪ ಲೆಕ್ಕವೇ ಅಲ್ಲ. ಇಂಥ ಪಾಪ ಅನೇಕ ಮಾಡಿದ್ದೇವೆ ನಾವು. ಪಾಪ ಭೀತಿ ನನಗಿಲ್ಲ. ಅದು ಒಂದು ಹೌದು, ಕಡಿಯ ಕೂಡದು, ಅವಳನ್ನು ಕೊಲ್ಲಬೇಡಿ ಅಂತ ಹೇಳಿದ್ಲಲ್ಲ. ವಿಚಾರ ಮಾಡಿದೆ, ಸರಿ ಅವಳನ್ನು ನೋಡಿದೆ. ಎಲ್ಲಿ ಕಡಿಬೇಕು, ಎಲ್ಲಿ ಕತ್ತಿಯನ್ನು ಇಡಬೇಕು ಅಂತ ಗೊತ್ತಾಗುವುದಿಲ್ಲ. ಅಷ್ಟು ಚಂದ ಅದು, ಎಲ್ಲಿ ನೋಡಿದ್ರು ಚಂದ. ಜೊತೆಗೆ ಇಂದು ಇವಳನ್ನು ಕೊಚ್ಚಿ ಕೊಂದು ಕೆಡಹಿದೆ ಎಂದಾದರೆ ಮತ್ತೆ ಸೀತೆಯ ಕುರಿತಾಗಿ ಆಸೆ ಮಾಡುವ ಹಾಗಿಲ್ಲ. ಬದುಕಿದ್ರೆ ಇಂದಲ್ಲ ನಾಳೆ ಸಿಕ್ಕ್ಯಾಳಲ್ಲ, ನೋಡಿಕೊಳ್ಳೋಣ. ಇನ್ನೊಂದು, ಹೀಗೆ ಹೇಳಿದವಳು ನನ್ನ ಸತಿ ಮಂಡೋದರಿ. ತಾನು ಮಂಡೋದರಿ ಇದ್ದೇನೆ, ನನಗೂ ಗೊಂದಲ ಆಯ್ತು. ಸುಮಾರು ಜನ ಇದ್ದಾರೆ ಅಲ್ಲಿ, ಇವು ಯಾರು ಅಂತ ಗೊಂದಲ ಆಯ್ತು. ಮಂಡೋದರಿ ತಾನು ಅಂತ ಹೇಳ್ತಾ ಇದ್ದಾಳೆ. ಇದು ರಾವಣನ ಯೋಗ್ಯತೆ. ಯಾವುದು? ಬೇರೆಯವರ ಹೆಂಡತಿ ಮಾತನಾಡಿಸುವಾಗ ಸ್ವಂತ ಹೆಂಡತಿ ಕರ್ಕೊಂಡು ಬರ್ತೇನಲ್ಲ. ಈ ಯೋಗ್ಯತೆ ಪ್ರಪಂಚದಲ್ಲಿ ಎಷ್ಟು ಜನ ಗಂಡಸರಿಗಿದೆ? ಅದಿದ್ದ ರಾವಣನಿಗೆ ಮಾತ್ರ. ಆದ್ದರಿಂದ ಸೀತಾ, ನನ್ನ ಸತಿಯ ಮಾತಿಗಾಗಿ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಯಾವತ್ತೂ ನಿನ್ನನ್ನು ಬಿಡುತ್ತೇನೆ ಎಂದು ಭಾವಿಸಬೇಡ. ಇನ್ನು ಕೇವಲ 1 ತಿಂಗಳು ಅವಧಿ. 1 ತಿಂಗಳು ಅವಧಿ. 1 ತಿಂಗಳು ಅವಧಿಯೊಳಗೆ ನೀನು ನನ್ನವಳಾಗಬೇಕು, ನಮ್ಮ ಮಂಚವನ್ನೇರಬೇಕು. ಇಲ್ಲ ಎಂದಾದರೆ ಕೊಚ್ಚಿ 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 ನಾಯಿ ನರಿಗಳಿಗೆ ಬಿಸಾಡುತ್ತೇನೆ. ಶಾಕಿನಿ ಡಾಕಿನಿಯರಿಗೆ ಆಹಾರವಾಗಿ ಕೊಡ್ತೇನೆ.